ಈ ಸೂಟ್ ಹೆಂಗಿದೆ ದೀಪ ಅವರ? ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆಯಾ ಅಥವಾ ಇದು ಚೆನ್ನಾಗಿದೆಯಾ? ಗೊತ್ತಾಯ್ತು ನನಗೆ, ಇದೇ ಇಷ್ಟ ಆಗಿರೋದು ನಿಮ್ಗೆ. ಆಗ ನೀವು ನನ್ನ ಜೊತೆ ಮಾತಾಡದೇ ಇದ್ದಾಗ ನಾನು ಹೀಗೆ ನಿಮ್ಮ ಕಟ್ಔಟ್ ಮುಂದೆ ಮಾತಾಡ್ತಿದ್ದೆ. ಈಗ ನಾನಿಲ್ಲ ಅಂತ ನೀವು ಹಂಗೆ ಮಾತಾಡ್ತಿದ್ದೀರಲ್ವ ಹಸ್ಬೆಂಡು, ಇದಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಎಷ್ಟಾದರೂ ನಿಮ್ಮ ಫೇವ್ರೆಟ್ ಕಲರ್ ಅಲ್ವಾ? ಸೊ ಇದನ್ನೇ ಹಾಕೋದು. ಚಿರಾಗ್, ಯಾರ ಹತ್ರ ಮಾತಾಡ್ತಿದ್ದೀರಾ? ದೀಪ ಅವ್ರ ಜೊತೆ. ದೀಪ ಅವರ? ದೀಪ ಅಲ್ಲ, ದೀಪ. ದೀಪ ಅವರೇ, ಅವರಿನ್ನೂ ಬದುಕಿದ್ದಾರೆ. ಓಕೆ, ಆ ಸೂಟ್ ಹಾಕೋತಿದ್ದೀರಾ? ಇಟ್ ಲುಕ್ ಸೋ ಗುಡ್ ಆನ್ ಯು. ಹಾಕೊಳ್ಳಿ. ಏನು ನೀವು ಹೇಳಿದ್ರಿ ಅಂತ ಹಾಕೋತಾ ಅಲ್ಲ, ಇದು ದೀಪ ಅವ್ರಿಗೆ ಇಷ್ಟ ಅಂತ ಹಾಕೋತಾ ಇರೋದು. ಓಕೆ ಓಕೆ. ಬೆಲ್ಟೆ ಹಾಕೊಳ್ದೇ ಇದ್ರು ಪರವಾಗಿಲ್ಲ, ಹಾಗೆ ಆಫೀಸ್ಗೆ ಹೋಗ್ತೀನಿ. ನೀವು ಮುಟ್ಟಿರೋ ವಸ್ತುನ ಮುಟ್ಟೋದು ಇಲ್ಲ. ನನ್ನ ದೀಪ ಅವ್ರ ವಸ್ತುಗಳನ್ನ ನೀವು ಮುಟ್ಟದೇ ಇರೋದೇ ಒಳ್ಳೇದು. ಚಿರಾಗ್, ಎಲ್ಲಿಗೆ ಹೋಗ್ತಿದ್ದೀರಾ? ಡ್ರೆಸ್ ಚೇಂಜ್ ಮಾಡೋಕ್ಕೆ. ಡ್ರೆಸ್ ಚೇಂಜ್ ಮಾಡಕ್ಕೆ ಆಚೆ ಯಾಕೆ ಹೋಗ್ತಿದ್ದೀರಾ? ಇಲ್ಲೇ ಮಾಡ್ಬೋದಲ್ವಾ? ದೀಪ ಆಗಿ ನಾನು ಈ ಮನೆಗೆ ಬಂದಾಗ ನೀವು ನನ್ನ ಜೊತೆ ಹೆಂಗೆ ನಡ್ಕೋತಿದ್ರೋ ಹಾಗೆ ನಡ್ಕೋತಿರ್ತೀರ ಅಲ್ವಾ ಹಸ್ಬೆಂಡು? ಮುನ್ಸ್ವಾಮಿ ಥರ ನೀವು ಈ ಥರ ಇರೋದನ್ನ ನೋಡಿದ್ರೆ ಒಂದು ಕಡೆ ಖುಷಿನೂ ಆಗುತ್ತೆ, ಆದರೆ ಇನ್ನೊಂದು ಕಡೆ ಬೇಜಾರು ಆಗುತ್ತೆ. ಎಷ್ಟು ಚೆನ್ನಾಗಿ ನಾನು ಕಟ್ಔಟ್ ಮಾಡಿಸಿದ್ದೀರಾ ಹಸ್ಬೆಂಡು. ಇದನ್ನ ನೋಡಿದ್ರೆ ನನಗಂತೂ ತುಂಬ ಖುಷಿ ಆಗ್ತಿದೆ. Stop it! Stop it! ದೀಪ ಅವ್ರನ್ನ ಮುಟ್ತೀರಾ ಅಂತ ಅನುಮಾನ ಇತ್ತು, ಅದಕ್ಕೆ ಬಂದೆ. Don't you dare touch her. ನೀನು ಸಾಯೋವರೆಗೂ ನನ್ನನ್ನು ನೋಡಿ ಇದೇ ತರ ಹೆದರ್ಕೋಬೇಕು, ಅದನ್ನ ನಾನು ನೋಡಿ ಎಂಜಾಯ್ ಮಾಡಬೇಕು. ಪ್ರತಿದಿನ ಈ ಚೇರ್ ಮೇಲೆ ಕೂತು ಮಾತಾಡಕ್ಕೆ ಆಗದಿರೋ ನೀನು ನಮ್ಮ ಚಿರು ದಿಶನ ಮದುವೆ ಆಗೋಕ್ಕೆ ಹೆಲ್ಪ್ ಮಾಡಿದ್ಯಾ. ನಿನ್ನನ್ನು ನಾನು ಏನೋ ಅನ್ಕೊಂಡಿದ್ದೆ, ಆದರೆ ನೀನು ಟ್ರಂಪ್ ಕಾರ್ಡ್ ಥರ ಯೂಸ್ ಆದ. ದೀಪ ಚಿರು ಲೈಫಿಂದ ಹೋದ್ಲು, ದಿಶಾ ಬಂದ್ಲು. ಹೇ ಹುಚ್ಚಿ, ದೀಪನೇ ದಿಶಾ ಆಗಿ ನಿನ್ನನ್ನು ಸೋಲ್ಸೋಕ್ಕಂತಲೇ ಈ ಮನೆಗೆ ಬಂದಿದ್ದಾಳೆ. ಆ ಸತ್ಯ ಗೊತ್ತಿಲ್ಲದೆ ಏನೋ ಸಾಧಿಸಿದೆ ಅಂತ ಬೀಗ್ತಿದೆಯಲ್ಲ, ಇವತ್ತಲ್ಲ ನಾಳೆ ನನ್ನ ಸೊಸೆನೇ ನಿನಗೆ ತಕ್ಕ ಪಾಠ ಕಲಿಸ್ತಾಳೆ. ಯಾಕೋ ಮುದ್ಕ ನಗ್ತಾ ಇದ್ಯಾ? ದೀಪ ಏನಾದ್ರೂ ಇನ್ನೂ ಬದುಕಿದಿದ್ರೆ ಈ ಮನೆಗೆ ಒಂದು ಮಗು ಬರ್ತಿತ್ತು. ಅದರಿಂದ ನಿಂತು ಹೋಗಿರೋ ತೊಟ್ಲು ಈ ಮನೇಲಿ ತೂಗ್ತಾ ಇತ್ತು, ಅದು ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಆ ದೀಪನ ಚಿರುವಿಂದನೇ ದೂರ ಮಾಡಿದೆ.
ಆದರೆ ಈಗ ದಿಶಂಗೆ ಮಕ್ಕಳು ಮಾಡ್ಕೊಳ್ಳೋ ಆಸಕ್ತಿನೇ ಇಲ್ಲ. ಅದಕ್ಕೆ ನಾನು ದಿಶನ್ನ ಚಿರುಗೆ ಮದುವೆ ಮಾಡಿಸಿದ್ದೆ. ನನಗೆ ಮಕ್ಕಳು ಆಗದೆ ಇರೋಕ್ಕೆ ಕಾರಣ ಆಗಿರೋ ನಿನ್ನ ಮನೆಯವ್ರು ಯಾರಿಗೂ ಮಕ್ಕಳು ಆಗಬಾರ್ದು. ಈ ವಿಷಯದಲ್ಲಿ ಯಾವತ್ತಿದ್ರು ಈ ಸೌಂದರ್ಯನ ಗೆಲ್ಬೇಕು, ನಾನು ಅನ್ಕೊಂಡಾಗೆ ಆಗ್ಬೇಕು. ಏನಾಯ್ತು? ಅದು ಚಿರು ಯಾಕೋ ವೀಲ್ ಚೇರ್ ಸ್ವಲ್ಪ ಲೂಸ್ ಆದಂಗಿತ್ತು. ಹೌದಾ? ಸರಿಯಾಗಿದೆಯಲ್ಲ? ಹಾ, ಚೆಕ್ ಮಾಡ್ತಿದ್ದೆ. ಇದೆಲ್ಲ ನೀವು ಯಾಕೆ ಮಾಡಕ್ಕೆ ಹೋದ್ರಿ? ಕೆಲಸದವ್ರು ಯಾರಿಗಾರು ಹೇಳಿದರೆ ಸರಿ ಮಾಡಿಕೊಡ್ತಿದ್ರಲ್ಲ. ನಿಮ್ಗೆ ಅಪ್ಪನ ಮೇಲೆ ಎಷ್ಟು ಕಾಳಜಿ ಅದಕ್ಕೆ. ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆನೂ ಅವ್ರನ್ನ ವಿಚಾರಿಸ್ಕೊಳಕ್ಕೆ ಬಂದಿದ್ದೀರಲ್ಲ. ಅಪ್ಪ, ಆಫೀಸ್ಗೆ ಹೊರಟಿದ್ದೀನಿ, ಹೋಗಿ ಬರ್ತೀನಿ. ಯಾಕಪ್ಪ ಗಾಬರಿ ಆಗಬೇಡಿ. ಅದಕ್ಕೆ ನಾನು ಆಫೀಸಿಗೆ ಹೋದರೆ ನಿಮ್ಮನ್ನು ಯಾರು ನೋಡ್ಕೋತಾರೆ ಅಂತನಾ ಅಚ್ಚುಗೆ ಹೇಳಿದ್ದೀನಿ. ನಿಮ್ಗೆ ಏನು ಬೇಕಿದ್ರು ಅಚ್ಚುನ ಕೇಳಿ. ಆಲ್ರೈಟ್, ನಾನು ಇಮಿಡಿಯೇಟಾಗಿ ಹೊರಡ್ತಾ ಇದ್ದೀನಿ. ಏನು ಪೆಂಡಿಂಗ್ ವರ್ಕ್ ಇದ್ರೂ ಮುಗಿಸ್ಬಿಡೋಣ. ಯಾ ಚಿರು, ನಂಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನೀನು ದಿಶನ್ ಕರ್ಕೊಂಡು ಬಂದ್ಬಿಡು. ನಾನು ಯಾಕೆ ಅವ್ರನ್ನ ಕರ್ಕೊಂಬರ್ಲಿ? ನಾನು ನಿಮ್ಮ ಜೊತೆ ಬರ್ತೀನಿ. ಅವಳು ಆಫೀಸ್ಗೆ ತಾನೇ ಬರ್ತಿರೋದು. ಆಲ್ರೆಡಿ ಈಗ ಇನ್ನೂ 5 ಮಿನಿಟ್ಸ್ ಆಗುತ್ತೆ ಅನ್ಸುತ್ತೆ. ನೀನು ಅವಳ ಕರ್ಕೊಂಡು ಬಂದ್ಬಿಡು. ಅಲ್ಲ ಅದಕ್ಕೆ ನಿಮ್ಮ ಚಿರಾಗ್, ಸರಿ ಲೀವ್. ನೀವೇ ನನ್ನ ಜೊತೆ ಬರೋದು ಬೇಡ. ಬಟ್ ನಿಮ್ಮ ಅದಕ್ಕೇನೆ ಹೇಳಿದ್ರಲ್ವಾ ನಾವಿಬ್ರು ಜೊತೆಗೆ ಆಫೀಸ್ಗೆ ಹೋಗ್ಬೇಕು ಅಂತ. ಹೌದು ಹೇಳಿದ್ರು, ಆದರೆ ನಾನು ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇಲ್ಲ. ಮತ್ತೆ ನಾನು ಆಫೀಸ್ಗೆ ಹಿಂಗೆ ಬರಲಿ? ಇದಕ್ಕೂ ಮುಂಚೆ ಹೇಗೆ ಬರ್ತಿದ್ರಿ? ಗಾಡಿ ಇತ್ತು, ಡ್ರೈವರ್ ಇದ್ದ, ಸಮ್ಟೈಮ್ಸ್ ಕ್ಯಾಬಲ್ಲೂ ಬರ್ತಿದ್ದೆ. ಈಗಲೂ ಅದೆಲ್ಲನೂ ಇದೆ, ಹಂಗೆ ಬನ್ನಿ. ಬರ್ದೇ ಇದ್ರೂ ನಡೆಯುತ್ತೆ. ನೀವು ಬರೋಕ್ಕೆ ಮುಂಚೆನೂ ಕಂಪ್ನಿ ನಡೆಸ್ತಾ ಇದ್ದೆ, ಈಗಲೂ ನಡ್ಸೋಕ್ಕೆ ಬರುತ್ತೆ. ಚಿರಾಗ್, ಅಜ್ಬಣ್ಣ ಯಾಕೆ ನನ್ನನ್ನು ಇಷ್ಟೊಂದು ಗೋಳೈಕೋತಿದ್ದಾರೆ? ಸುಮ್ಮನೆ ನಾನು ಆಫೀಸಿಗೆ ಕರ್ಕೊಂಡು ಹೋಗಿದ್ರೆ ಆಗ್ತಿತ್ತಪ್ಪ. ದೀಪ ಆಗಿ ಅಜ್ಬಣ್ಣ ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ, ಆದರೆ ದಿಶಾ ಆಗಿ ತುಂಬಾ ಕಷ್ಟ. ಆದರೆ ಏನು ಮಾಡೋದು? ನಾನು ಅಂದ್ಕೊಂಡಿರೋದನ್ನು ಸಾಧಿಸ್ಬೇಕಂದ್ರೆ ಇದನ್ನೆಲ್ಲ ಮಾಡಲೇಬೇಕು. ಏನು ಮಾಡ್ದು? ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡೋಣ.